ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರ ಲಾಯ್ಲಾ ಉಜಿರೆ ಇದರ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾದ 2092ನೇ ಮದ್ಯವರ್ಜನ ಶಿಬಿರವನ್ನು ಸೋಮವಾರ ಜುಲೈ 20ರಂದು ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಗಣ್ಯ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ 2092ನೇ ಮದ್ಯವರ್ಜನ ಶಿಬಿರಕ್ಕೆ ವಿಧಿವತ್ತಾಗಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಕುರುಹಿನಶೆಟ್ಟಿ ಸಭಾಭವನದ ಅಧ್ಯಕ್ಷರಾದ ಕೆಸಿ ಕೃಷ್ಣಶೆಟ್ಟಿ ಅವರು, ಮದ್ಯಪಾನವು ವ್ಯಕ್ತಿಯ ಆರೋಗ್ಯ, ಕುಟುಂಬದ ನೆಮ್ಮದಿ ಹಾಗೂ ಸಮಾಜದ ಅಭಿವೃದ್ಧಿಗೆ ದೊಡ್ಡ ಮಾರಕವಾಗಿದೆ. ವ್ಯಸನದಿಂದ ಮುಕ್ತರಾಗಿ ಆರೋಗ್ಯಕರ ಜೀವನ ನಡೆಸುವ ಸಂಕಲ್ಪವನ್ನು ಪ್ರತಿಯೊಬ್ಬರೂ ಮಾಡಬೇಕು ಎಂದು ಕರೆ ನೀಡಿದರು. ಹಲವು ವರ್ಷಗಳಿಂದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರವು ಸಾವಿರಾರು ಜನರನ್ನು ವ್ಯಸನದಿಂದ ಮುಕ್ತಗೊಳಿಸಿ ಹೊಸ ಬದುಕಿನತ್ತ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದೆ. ಇದೇ ಉದ್ದೇಶದೊಂದಿಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಿರಂತರವಾಗಿ ಮದ್ಯವರ್ಜನ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದ್ದು, ಜನಸಾಮಾನ್ಯರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದರು. ನಂತರ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮಹಾಬಲ ಕುಲಾಲ್ ಅವರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರವು ಕಳೆದ ಹಲವು ದಶಕಗಳಿಂದ ವ್ಯಸನದ ವಿರುದ್ಧ ಜಾಗೃತಿ ಮೂಡಿಸುತ್ತಾ ಸಾವಿರಾರು ಜನರ ಬದುಕಿನಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ. ಮದ್ಯಪಾನವು ವ್ಯಕ್ತಿಯ ಆರೋಗ್ಯ, ಕುಟುಂಬದ ನೆಮ್ಮದಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಮಾರಕವಾಗಿದ್ದು, ವ್ಯಸನಕ್ಕೆ ಒಳಗಾದವರು ಯಾವುದೇ ಮುಜುಗರವಿಲ್ಲದೆ ಇಂತಹ ಮದ್ಯವರ್ಜನ ಶಿಬಿರಗಳಲ್ಲಿ ಭಾಗವಹಿಸಿ ಹೊಸ ಜೀವನ ಆರಂಭಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಾಸನ ನಗರಸಭೆ ಮಾಜಿ ಅಧ್ಯಕ್ಷರಾದ ಮೋಹನ್ ಆರ್, ಲಯನ್ಸ್ ಕ್ಲಬ್ ವಿಜನ್ ಚೇರ್ಪರ್ಸನ್ ನಾಗೇಶ್, ಹಾಸನ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಮಂಜುನಾಥ್ ಮೂರ್ತಿ, ರೋಟರಿ ಕ್ಲಬ್ ಆಫ್ ಹಾಸನ ಸನ್ರೈಸ್ ಕೆಎಸ್ ಯೋಗೇಶ್, ಜನನಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಭಾನುಮತಿ, ಜನಜಾಗೃತಿ ವೇದಿಕೆ ಸದಸ್ಯರಾದ ಸಿಎಸ್ ವಿಜಯ್ ಕುಮಾರ್, ನೇಕಾರ ಕುರುಹಿನಶೆಟ್ಟಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ತಿಮ್ಮರಾಯ ಶೆಟ್ಟರು, ವೀರಶೈವ ಜಿಲ್ಲಾ ಉಪಾಧ್ಯಕ್ಷರಾದ ಶೋಭಾ ಮಹೇಶ್, ವಿಜಯಲಕ್ಷ್ಮಿ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಎಷ್ಟೋ ಜನ ಬಂದು ಅನೇಕ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಜೀವನ ಮಾಡ್ತಾ ಇದ್ದಾರೆ. ತಮ್ಮ ಜೀವನ ಒಂದೇ ಅಲ್ಲ, ತಾವು ಹಾಳಾಗ್ತಾರೆ, ತಮ್ಮ ಕುಟುಂಬ ಹಾಳಾಗ್ತಾರೆ, ಆ ಗ್ರಾಮ ಹಾಳಾಗ್ತಾರೆ, ಮತ್ತು ದೇಶವೇ ಇದರಿಂದ ಪ್ರತಿವರ್ಷಕ್ಕಂಥ ಸ್ಥಿತಿಗೆ ತರ್ತದೆ. ಹಾಗಾಗಿ ಈ ಒಂದು ಏನೀಗ ಇಲ್ಲಿ ಆಯೋಜನೆ ಮಾಡಿದ 8 ದಿನ ಕಾಲ ಮದ್ಯವರ್ಜನ ಶಿಬಿರ 8 ದಿನ ಕಾಲ ನಡೆಯುತ್ತೆ. ಈಗ ನಾವು ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ. ಈ ಮಧ್ಯಂತಕ್ಕಂಥ ಜೀವನ ಅಂತಕ್ಕಂಥದ್ದು ಜೀವನವನ್ನು ಅತ್ಯಂತ ಸಾರ್ಥಕವಾಗಿ ನಾವು ಕಾರ್ಯಗಳಿಸಬೇಕು. ಸಾರ್ವಜನಿಕ ಅನುಕೂಲದ ರೀತಿಯಲ್ಲಿ ಒಳ್ಳೆಯ ಭಾಗದಲ್ಲಿ ದೇವರು ಕೊಡ್ತಕ್ಕಂಥ ಈ ಪುಣ್ಯ ಶರೀರವನ್ನು ಸಾರ್ಥಕಪಡಿಸಬೇಕು, ಒಳ್ಳೆ ರೀತಿಯಲ್ಲಿ ಬಾಳ್ಬೇಕು, ಬರೀಬೇಕು. ಅದನ್ನು ನಾವು ದೇವರು ಕೊಡ್ತಕ್ಕಂಥ ಈ ಶರೀರವನ್ನು ಮದ್ಯ ಕುಡಿಯೋಕ್ಕಲ್ಲ, ದೇವರು ಕೊಡ್ತಕ್ಕಂಥ ಶರೀರವನ್ನು ಎಣ್ಣೆ ಕುಡಿವಿ, ಬಿಡಿ ಸೇರಿ, ಸಿಗರೇಟ್ ಸೇರಿ ಅಂತ ಕಲ್ಸ್ಕೊಂಡೇ ಮನೆಗೆ ಯಾರು ದೇವರು ಕಲ್ಸ್ಕೊಳ್ಳಿ ಹೇಗೆ ಅಂತ ಕೆಲಸಕ್ಕೆ ಬಲಿಯಾಗ್ತಾನೆ. ಒಳ್ಳೆ ರೀತಿಯಲ್ಲಿ ಬದುಕಿ ಬಾಳಿ ಅಂತ ಒಂದು ರೀತಿಯನ್ನು ಕೊಟ್ಟು ಕಲಿಸತಕ್ಕಂಥದ್ದು. ಆದ್ರೆ ಅದನ್ನ ಬಿಟ್ಟು ನಾವು ಅನ್ಯ ಮಾರ್ಗವನ್ನು ಹಿಡಿದು ಏನೋ ಒಂದು ಕ್ಷಣದ ಆಸೆಗೋಸ್ಕರ ಬಲಿಯಾಗಿ ನಮ್ಮ ಜೀವನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಏನಿಲ್ಲಿ ಬಂದಿರ್ತಕ್ಕಂಥ ಶರಣಾರ್ಥಿಗಳಿದ್ದಾರೆ, ಇವ್ರು ಹಾಗೆ ಹೇಳ್ತಾ ಇದ್ದಾರೆ, ನಾವು ಯಾವುದೇ ರೀತಿಯಲ್ಲೂ ಕೂಡ ಔಷಧಿ ಕೊಡಲ್ಲ, ಮಾತ್ರೆ ಕೊಡಲ್ಲ, ಇಂಜೆಕ್ಷನ್ ಕೊಡಲ್ಲ, ಮನಸ್ಸನ್ನು ಪರಿವರ್ತನೆ ಮಾಡಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಅದರ ಮುಖಾಂತರ ಅವರನ್ನ ಒಳ್ಳೆಯ ಮನುಷ್ಯನಾಗಿ ಮಾಡಿ ಒಳ್ಳೆಯ ಜೀವನ ನಡೆಸ್ತಕ್ಕಂಥ ರೀತಿಯಲ್ಲಿ ತಯಾರು ಮಾಡ್ತಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇಲ್ಲಿ ಬಂದಿರುವಂತಹ ಶಿಬಿರಾರ್ಥಿಗಳಲ್ಲಿ ಒಂದು ವಿನಂತಿ ಅಂತ, ಇದು 2092ನೇ ಶಿಬಿರ. ಅಂದ್ರೆ 2091 ಶಿಬಿರಗಳು ಈಗಾಗಲೇ ಆಗಿದೆ. ಪ್ರತಿ ದಿನವೂ ಸಾಮಾನ್ಯವಾಗಿ ಒಂದು ವಾರದಲ್ಲಿ ರಾಜ್ಯದ ಎಲ್ಲೆಡೆ ಸುಮಾರು ಒಂದು 10 ಶಿಬಿರಗಳು ನಡೀತಾ ಇದೆ. ಇವತ್ತು ಮೈಸೂರಲ್ಲಿ ಕೂಡ 3ನೇ ದಿನ, ಹಾಗೆ ಬೇರೆ ಕಡೆಯಲ್ಲಿ ಕೂಡ ಇವತ್ತು ಪ್ರಾರಂಭ ಆಗ್ತದೆ. ಬಹುಶಃ ಇದು ನಮಗೆ ಹೊಸತೇನಲ್ಲ. ಮತ್ತು ನಾವು ಕಟ್ಟು ಸತ್ಯವಾದ ಮಾತನ್ನು ಹೇಳುವುದಂತ ಹೇಳಿದ್ರೆ, ಈ ಚಟಕ್ಕೆ ಬಹುಶಃ ನಾವು ಬಲಿಯಾಗಿ ಹೊರಗೆ ಬರುವಾಗ
ಈ ರೀತಿಯ ಗೊಂದಲಗಳು ಇರ್ತದೆ, ಅದರಲ್ಲಿ ಏನು ವಿಶೇಷತೆ ಇಲ್ಲ. ನೀವು ಮನಸ್ಸು ಮಾಡಬೇಕು, ನಾವು ದೇಹಕ್ಕೆ ಯೋಗ್ಯವಾದ ಆಹಾರ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಳುವಂಥದ್ದು ನಮ್ಮ ಜನ್ಮಸಿದ್ಧ ಹಕ್ಕು. ಆದರೆ ಆರೋಗ್ಯಕ್ಕೆ ಬೇಡವಾದಂಥದ್ದು ಇವತ್ತು ಮನಸ್ಸು ಬಹುಶಃ ನಿಮ್ಮಲ್ಲಿ ಏನು ಎಲ್ಲರೂ ಮಜಾ ತೆಗೆದುಕೊಳ್ತಾರೆ, ಹಾಗೆ ನಾವು ಕುಡಿತೇವೆ ಅಂತೇಳಿ ಹೇಳ್ಬೋದು. ಆದರೆ ನಿಮ್ಮೊಳಗಿರುವ ಆತ್ಮ ಖಂಡಿತ ಅದನ್ನು ಒಪ್ಪುವುದಿಲ್ಲ. ಆತ್ಮ ನಿಮ್ಮನ್ನು ಖಂಡಿತ ಸರಿಯಲ್ಲ, ನೀವು ದುಡಿದಿರುವ ದಿನದ ಬಹುತೇಕ ಹಣವನ್ನು ಒಬ್ಬನ ಹಿತಕ್ಕಾಗಿ ನೀವು ಬಳಕೆ ಮಾಡ್ತೀರಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಖಂಡಿತ ಆತ್ಮ ಹೇಳ್ತದೆ. ಮನಸ್ಸಲ್ಲಿ ನೋಡುವಾಗ ಇನ್ನೊಬ್ಬನನ್ನು ಕಂಡಾಗ ನಿಮ್ಮನ್ನು ಎಳೆತ ಅಥವಾ ಸೆಳೆತ ಇದೆ, ನೀವು ಹೋಗ್ತೀರಿ. ಆಮೇಲೆ ಏನಾಯಿತು, ದುಡಿದಾದ್ಮೇಲೆ ಬೆಳಿಗ್ಗೆ ಏಳಲಿಕ್ಕೆ ಆಗುದಿಲ್ಲ, ಒಂದಷ್ಟು ರೋಗಗಳನ್ನು ತಂದಿದ್ದೀರಿ. ಇಡೀ ಸಮಾಜಕ್ಕೆ ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮಗೆ ನೆಮ್ಮದಿಯನ್ನು ನಿಮ್ಮಿಂದಾಗಿ ಕಾಣಲಿಕ್ಕೆ ಆಗುವುದಿಲ್ಲ. ಮಕ್ಕಳಿರ್ಬೋದು, ನಿಮ್ಮ ಮನೆಯವರು ಇರ್ಬೋದು, ಒಂದಷ್ಟು ಮಂದಿ ನಿಮ್ಮ ಕುಡಿತದ ಒಂದೇ ಕಾರಣದಿಂದಾಗಿ ನೋವು, ಬೇಸರ, ಕಣ್ಣೀರನ್ನು ಹಾಕುವಂಥದ್ದನ್ನು ಕಂಡಿದ್ದೇವೆ. ಆ ಕಾರಣಕ್ಕಾಗಿ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಈ ಕಾರ್ಯಕ್ರಮವನ್ನು ಬಹುಶಃ ಸುಮಾರು 35 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದಾರೆ. ಪೂಜ್ಯರ ಒಂದು ದೂರದರ್ಶನ ಮತ್ತು ದೂರದೃಷ್ಟಿ ಮತ್ತು ಒಂದು ರೀತಿಯ ಬಡವರ ಮನೆಯಲ್ಲಿ ಇರುವ ಕಣ್ಣೀರನ್ನು ಒಲಿಸುವಂಥ ಈ ಕಾರ್ಯಕ್ರಮ ಇವತ್ತು ಎಲ್ಲರಿಗೆ ಬೇಕಾಗಿದೆ. ಸಂಜೆ ಹೊತ್ತು ಬೇಕು ಅಂತ ಆಗುವಂಥ ಏನು ಕುಡಿತ ಇದೆ, ಬೆಳಗಿನ ಜಾವ ಆಗುವಾಗ ಅವನಿಗೆ ಆಗ್ತದೆ, ನಿನ್ನೆ ಯಾಕೆ ನಾನು ತೆಗೆದುಕೊಂಡೆ, ಇದರಿಂದ ಏನಾಗಿದೆ ಎಲ್ಲವೂ ನೆನಪಾಗ್ತದೆ. ಆದರೆ ಸಂಜೆ ಹೊತ್ತು ಮತ್ತೆ ನಿಮಗೆ ಆ ಸೆಳೆತ. ಅದಕ್ಕಾಗಿ ಮನ ಪರಿವರ್ತನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ಸುಮಾರು 1.5 ಲಕ್ಷ ಜನ ನೇರವಾಗಿ ಬಿಟ್ಟು ಒಳ್ಳೆಯ ಜೀವನವನ್ನು ಮಾಡುವವರಿದ್ದಾರೆ. ನಿಮ್ಮ ಹಿಂದ್ಗಡೆ ಕೆಲವರಿದ್ದಾರೆ, ಅವರು ಕೂಡ ನಿಮ್ಮ ಹಾಗೆ ಗಲಾಟೆ ಮಾಡಿದವರು, ಈಗ ಬಿಟ್ಟು ಚೆನ್ನಾಗಿರುವವರು ಕಾಣ್ತದೆ. ಅಂದರೆ ಇದು 1 ದಿನಕ್ಕೆ 2 ದಿನಕ್ಕೆ ಮಾತ್ರ ನಿಮಗೆ ನೋವು ಅಥವಾ ಒಂದು ಏನೋ ರೀತಿಯ ಕೋಪ ಇರ್ತದೆ, ಮತ್ತೆ ಸರಿಯಾಗ್ತದೆ. ಎಲ್ಲರೂ ಸಹಕಾರ ಕೊಡಿ.